ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ನಮ್ಮ ಲಾಗ್ಸಲ್ಲಿ ಏನೆಲ್ಲ ನಡೆಯುತ್ತೆ ನೋಡೋಣ. ಹಾಗೆ ಯಾರು ಕೂಡ ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ವಾಚ್ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಟಚ್ ಮಾಡಿ. ಆಂಜನೇಯ ಸ್ವಾಮಿ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇಟ್ಕೊಂಡಿದ್ರು. ಸೊ ಹಾಗಾಗಿ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಕೂಡ ಬರ್ತಿದ್ರು. ತುಂಬಾ ಜೋರಾಗಿ ಕಾರ್ಯಕ್ರಮ ಇಟ್ಕೊಂಡಿದ್ರು. ಮನೆಗೆ ಒಬ್ರು ಅಂತ ಹೇಳಿದ್ರು. ಸೊ ಹಾಗಾಗಿ ನಮ್ಮ ಅಕ್ಕ ಅವರು ಹೊತ್ಕೊಂಡಿದ್ರು. ಸೊ ನಾನೇನು ಹೊತ್ಕೊಂಡಿರ್ಲಿಲ್ಲ. ಹಾಗೆ ನೋಡಿ ಇವರೆಲ್ಲ ನಮ್ಮ ಅಕ್ಕನ ಮಕ್ಕಳು. ಹಾಗೆ ಅವ್ರ ಜೊತೆ ಒಂದು ಫೋಟೋ ವಿಡಿಯೋ ತಗೊಂಡೆ. ಫುಲ್ ಜೋಶಲ್ಲಿದ್ರು ಎಲ್ರು. ಹಾಗೆ ನನ್ನ ಕಸಿನ್ಸ್ ಎಲ್ಲ ಇದ್ರು. ಸೊ ಅವ್ರನ್ನ ಕೂಡ ಮಾತಾಡ್ಸ್ದೆ. ನೋಡಿ ಇನ್ನೇನ್ ಬರ್ತಿದ್ದಾರೆ ಅಂತ ಹೇಳಿದ್ರು. ಫುಲ್ ರೆಡಿಯಾಗಿ ನಿಂತಿದ್ದಾರೆ. ಇನ್ನೇನು ಗುರುಗಳ ಆಗಮನ ಕೂಡ ಆಯ್ತು. ಗುರುಗಳ ನೋಡೋದೇ ಒಂದು ಚಂದ. ಫುಲ್ಲು ಕ್ರೌಡ್ ಆಗಿತ್ತು. ಯಾಕಂದ್ರೆ ಗುರುಗಳು ಅಂದ್ರೆ ನಮ್ಮ ಜನಕ್ಕೆ ಅಷ್ಟಿಷ್ಟ. ನೀವೇ ನೋಡ್ತಿದ್ರಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ಗುರುಗಳ ಭಾಷಣ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ನಾವು ಪ್ರಸಾದ ಕಡೆ. ಪ್ರಸಾದನೂ ತುಂಬ ಚೆನ್ನಾಗಿ ಮಾಡಿದ್ರು. ಊರಲ್ಲಿ ಒಂಥರ ಹಬ್ಬ ಆಚರಣೆ ಆದಂಗಾಯ್ತು. ಅಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು. ತುಂಬಾನೇ ಖುಷಿ ಆಯಿತು ಎಲ್ರಿಗೂ. ಹಾಗೆ ಪ್ರಸಾದ ಎಲ್ಲ ತಿನ್ಕೊಂಡ್ವಿ. ನನ್ನ ಫ್ರೆಂಡ್ ಭಾರಿ ಚೆನ್ನಾಗಿದೆ ಅಂತ ರಿಯಾಕ್ಷನ್ ಕೊಡ್ತಿದ್ದಾಳೆ. ನೋಡಿ ಎಷ್ಟೆಲ್ಲ ವೆರೈಟಿ ಮಾಡಿದ್ರು. ಹಾಗೆ ಪ್ರಸಾದ ಎಲ್ಲ ತಿನ್ಕೊಂಡು ನೆಕ್ಸ್ಟ್ ನಾವು ಮನೆ ಕಡೆ ಹೊರಟ್ವಿ. ಹಾಗೆ ನಮ್ಮ ಮನೆಯವರು ಸ್ವಲ್ಪ ಲೇಟಾಗಿ ಬಂದರು. ಸೊ ಅವ್ರದ್ದು ವಿಡಿಯೋ ಕೂಡ ಕ್ಯಾಪ್ಚರ್ ಮಾಡಿದೆ. ನಮ್ಮ ಮಕ್ಕಳು ಹಾಗೆ ಎಲ್ಲರೂ ಬಂದಿದ್ರು. ನಮ್ಮ ಅಕ್ಕನ ಮನೆಗೆ ಹೋಗಿ ಮಾತ್ರ ಫುಲ್ ಮನೆ ತುಂಬಿತ್ತು. ನೋಡಿ ನಮ್ಮ ಮನೆಯವ್ರು ಕೂಡ ಬಂದರು. ಸೊ ಅವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋದೆ. ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ದೇವಸ್ಥಾನದಲ್ಲಿ. ಹಾಗೆ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ಮಾಡ್ಕೊಂಡು ನಮ್ಮ ಮನೆಯವ್ರು ಕೂಡ ಹೊರಟರು. ಇದು ನೆಕ್ಸ್ಟ್ ಮಾರ್ನಿಂಗ್ ಲಾಗ್ ಇದರಲ್ಲೇ ಕಂಟಿನ್ಯೂ ಆಗಿದೆ. ನಮ್ಮ ಅಕ್ಕವರು ಹೊಸ ಥ್ರೆಡ್ಡಿಂಗ್ ಮಿಷಿನ್ ಕೂಡ ತೊಗೊಂಬಂದಿದ್ರು. ಸೊ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ಸೊ ಒಂದು ವಿಡಿಯೋ ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ. ಡಿಸೈನ್ಸ್ ಮಾತ್ರ ತುಂಬ ಕಡಿಮೆ ರೇಟಿಗೆ ನಿಮಗೆ ಸಿಗುತ್ತೆ. ಇವ್ರದ್ದು ಚಾನಲ್ ಕೂಡ ಇದೆ, ವೀಣಾ ಎಸ್ ಪಟೇಲ್ ಅಂತ. ಹೋಗಿ ಸರ್ಚ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಿಮಗೆ ತುಂಬ ಕಡಿಮೆ ಬೆಲೆಗೆ ಮಾಡಿಕೊಡ್ತಾರೆ. ಯಾವುದೇ ಡಿಸೈನ್ಸ್ ಚುಚ್ಚಿ ಅಂತೀಯ? ಹಾಯ್
ಆಯನ್ ಇಕ್ಕಿ ಹೋಗ್ಬೇಕು ಬರಲ್ಲ ಅವರ ಹತ್ರಕ್ಕ ಅಂತೀಯ ಅಂತೀನಾ ಅಂತೀಯ ಹೀಗೆ ಕಾಮಿಡಿ ಮಾಡ್ಕೊಂತ ನಮ್ಮ ಅಣ್ಣನ ಹೋಗ್ಬೇಕು ಮಕ್ಳು ಯಾಕೆ ಹಾಗೆ ನಮ್ಮ ಅಕ್ಕನ ಮಕ್ಕಳೆಲ್ಲ ಬಂದಿದ್ರು ದುಮ್ಮೆ. ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿದೆ. ಏನಂತೆ ನೋಡಿ ಥ್ರೆಡ್ಡಿಂಗ್ಗೆ ಎಷ್ಟು ವೆರೈಟಿ ಆಗಿದ್ದಾವೆ. ಸೊ ನಮ್ಮ ಅಕ್ಕ ಅವರು ಫುಲ್ ಬ್ಯುಸಿ, ಯಾವುದೇ ಫಂಕ್ಷನ್ಗೆ ಯಾವುದಕ್ಕೂ ಅಟೆಂಡ್ ಮಾಡೋಂಗಿಲ್ಲ. ಹಾಗೆ ನಮ್ಮ ದೊಡ್ಡಮ್ಮ ಅವ್ರು ಕೂಡ ಫಾಲ್ಸ್ ಆಗ್ತಿದ್ರು. ಸೊ ಅವರು ಕೂಡ ನೋಡಿ ತವ್ರ ಮನೆಗಂತ ಬಂದು ಅವರು ಬ್ಯುಸಿ ಆಗಿಬಿಟ್ಟಿದ್ದಾರೆ. ನಮ್ಮ ಅಕ್ಕ ಅವರು ಬೆಂಗಳೂರಿಂದ ಬಂದಿದ್ರು. ಸೊ ಅವ್ರ ಮಗಳು ಫುಲ್ ಕಿರಿಕಿರಿ ಮಾಡ್ತಿದ್ರು. ಸೊ ಹಾಗಾಗಿ ಹೊರಗಡೆನೆ ಕುಂದ್ರಿಸ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡ ಕೂತ್ಕೊಂಡಿದ್ವಿ. ಮನೆ ಫುಲ್ ಆಗಿತ್ತು. ಹಾಗೆ ನೋಡಿ ನಮ್ದು ಹಳೆ ಮೆಮೊರೀಸ್ ಅಂದರೆ ಚಿಕ್ಕ ಹುಡುಗರಿದ್ದಾಗ ಏನೆಲ್ಲ ಮಾಡ್ತಿದ್ವಿ ಆ ಥರ ಹುಡುಗರಿಗೆಲ್ಲ ಮಾಡ್ಕೊತ ಕುಂತಿದ್ವಿ. ನನಗೆ ಮಾಡಿಕೊಡು ಅಂತ ಇರೋ ಬರೋ ಪೇಪರ್ಸ್ ಎಲ್ಲ ಕಿತ್ಕೊಂಡು ಬಂದಿದ್ರು ಇವರು. ಹುಡುಗ್ರ ಜೊತೆ ಆಟ ಆಡ್ತಾ ಟೈಮ್ ಹೆಂಗೋಯ್ತಂತಾನೆ ಗೊತ್ತಾಗಲಿಲ್ಲ. ಎಲ್ರಿಗೂ ನಮ್ಮ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತೆ ಯಾಕೆ ತಡ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.